ಮಾಡಕ್ಶಿರ ಹುಡುಗರೆಲ್ಲ ಇಲ್ಲಿ ಕ್ರಿಕೆಟ್ ಆಡೋದಕ್ಕೆ ಸಿಗ್ತಾರೆ ಬೆಂಗಳೂರಲ್ಲಿ ಪಿಕಾಕ್ ಲೇಔಟಲ್ಲಿ. ನೀವು ಯಾರೋ ಸಂಡೇ ಬಂದರೆ ಇಲ್ಲಿ ಎಲ್ಲರನ್ನೂ ಮೀಟ್ ಆಗ್ಬೋದು ಮಾಡಕ್ಶಿರ ಹುಡುಗರನ್ನೆಲ್ಲ. ಎವ್ರಿ ಸಂಡೇ 6 ಇಲ್ಲಿ 11ವರೆಗೂ ಕ್ರಿಕೆಟ್ ಆಡ್ತೀವಿ. ನಿಮ್ಗೆ ಯಾರಿಗಾದ್ರೂ ಕ್ರಿಕೆಟ್ ಆಡೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಮಾರ್ನಿಂಗ್ 6 ಎದ್ದು ಮನೆಯಿಂದ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಕೆಲಸಕ್ಕೆ ಕೂಡ ಇಷ್ಟೊಂದು ಬೇಗ ಎದ್ದು ರೆಡಿ ಆಗೋದಿಲ್ಲ. ಅಷ್ಟು ಬೇಗ ಎದ್ದು ರೆಡಿ ಆಗಿಬಿಟ್ಟು ಬೈಕ್ ತೆಗಿತಾ ಇದ್ದೀವಿ ನೋಡಿ. ನಮ್ಮ ಅಣ್ಣ ಬೈಕ್ ತೆಗಿತಾ ಇದ್ದಾನೆ ಹೊರಗಡೆ. ಮ್ಯಾಚ್ ಮಾತ್ರ ಒಳ್ಳೆ ಫ್ರೆಂಡ್ಲಿ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎವ್ರಿ ಸಂಡೇ ಬೆಳಿಗ್ಗೆ ಎದ್ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ಅಣ್ಣ ಬೈಕ್ ತಗೊಂಡು ಹೊರಗಡೆ ಬಂದ. ನಾವು ಬೈಕ್ ತಗೊಂಡು ಹೊರಟಿದ್ದೀವಿ. ಇದೆ ನೋಡಿ ಪಿಕಾಕ್ ಲೇಔಟ್ಗೆ ಹೋಗ್ತಾ ಇದ್ದೀವಿ ಎಲ್ಲ ನಾವು. ಇನ್ನೇನು ಪಿಕಾಕ್ ಲೇಔಟ್ ಬಂತು. ಇದೇ ನಮ್ಮದು ಪ್ಲೇ ಗ್ರೌಂಡು ಕ್ರಿಕೆಟ್ ಆಡೋದು ಎವ್ರಿ ಸಂಡೇ ಈ ಗ್ರೌಂಡಿಗೆ ಯಾರೂ ಬರೋದಿಲ್ಲ. ಇನ್ನು ನಾವೇ ಎಲ್ಲ ಮಾಡಕ್ಶಿರ ಹುಡುಗರೆ ಎಲ್ಲರೂ ಆಲ್ರೆಡಿ ಗ್ರೌಂಡಿಗೆ ಬಂದಿದ್ದಾರೆ. ಯಾಕಂದರೆ ನಮ್ಮದು ತುಂಬ ದೂರ ಇದೆ, ಅದಕ್ಕೋಸ್ಕರ ಲೇಟ್ ಆಯಿತು ಬರೋಕ್ಕೆ. ಕ್ರಿಕೆಟ್ ಮ್ಯಾಚ್ ಅಂತೂ ಸ್ಟಾರ್ಟ್ ಆಯಿತು. ಇನ್ನು ಎಲ್ಲರೂ ಆಡ್ತಾಯಿದ್ದೀವಿ ಚೆನ್ನಾಗಿ. ಒಂದು 3 ಮ್ಯಾಚ್ ಆಡಿದ್ವಿ. ಇನ್ನು ಮ್ಯಾಚೆಲ್ಲ ಆದಮೇಲೆ ಒಬ್ಬೊಬ್ಬರೇ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಫ್ರೀ ಟೈಮಲ್ಲಿ ಹಂಗೆ ಪೆಡ್ಡಿ ಮೂವಿನಲ್ಲಿ ಒಂದು ಸಾಂಗ್ ಹಾಕಿದೆ, ರೈ ರೈ ಸಾಂಗ್ ಅಂತ. ಸೂಪರಾಗಿ ಬಂದಿದೆ. ನೀವು ಯೂಟ್ಯೂಬಲ್ಲಿ ನೋಡಿ, ಹಾಕಿದ್ದೀನಿ. ಇಲ್ಲಿ ಮಾಡಕ್ಶಿರ ತಾಲೂಕಲ್ಲಿ ಎಲ್ಲ ಊರವ್ರು ಸಿಗ್ತಾರೆ. ರೊಳ್ಳೆ, ಕಿರುಮ್ದರಳ್ಳಿ, ಮಲ್ಲಿನಮಡುಗು, ಸಿಕ್ಸ್ವಾರಗಿರಿ, ದೊಡ್ಡ ಸ್ವಾರಗಿರಿ, ಪ್ರತಿಯೊಂದು ಊರವರು ಸಿಗ್ತಾರೆ ಇಲ್ಲಿ. ನೀವು ಒಂದು 50ರಿಂದ 100 ಜನವರೆಗೂ ಇರ್ತಾರೆ ಇಲ್ಲಿ. ಮ್ಯಾಚ್ ಅಂತೂ ಎಲ್ಲ ಕಂಪ್ಲೀಟ್ ಆಯ್ತುಬಿಟ್ಟು ಮ್ಯಾಚ್ ಆದಮೇಲೆ ನೋಡಿ ಏನೋ ಮ್ಯಾಚಲ್ಲಿ ಸ್ವಲ್ಪ ಗಲಾಟೆ ಬಂದಿದೆ ಅಂತ ಇವರೆಲ್ಲ ಮ್ಯಾಚ್ ಆದಮೇಲೆ ಇಲ್ಲಿ ಕಿತ್ತಾಡ್ತವ್ರು ಇವರು. ಇನ್ನು ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಕೆಳಗಡೆ ಯಾವ ಥರ ಇದೆ ವಿಡಿಯೋ ಮತ್ತು ಇನ್ನೇನಾದ್ರು ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಹೇಳಿ, ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.